ಇರುತ್ತೆ. ಚೀಟಿಯಲ್ಲಿ ಐಟಮ್ಸ್ ಗಳಿದೆ. ಆ ಚೀಟಿ ಇತ್ತಂದ್ರೆ ನೀವು ವಿನ್ ಆಗ್ತೀರಾ. ನಮಗ್ ನಂಬಿಕೆ ಇದ್ದಿದ್ದಿಲ್ಲ. ಆದ್ರೂ ನಮ್ಮ ಮನೇಲಿ ಕೇಳಿದ್ರು. ಅವ್ನು ಏನ್ ಹೇಳ್ದ ಡೈಲಾಗ್, ನಮ್ ತಾಯಿ ಹಣೆ ದೇವ್ರ ಹಣೆ ಅಂತೆಲ್ಲ ಹೇಳ್ಬಿಟ್ರು. ಅಲ್ಲೇ ನಮ್ಮ ಮನೇಲಿ ನಮ್ಮ ಅಮ್ಮ ಒಂಚೂರು ಏಮಾರ ಹೋಗ್ಬಿಟ್ರು ಪಾಪ. 4600 ರೂಪಾಯಿ ನಾವು ಕಟ್ಟಿದ್ದು. ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ. ದೊಡ್ಡ ಸ್ಕ್ಯಾಮ್ ಮಾಡ್ಬಿಟ್ರು ನಮಗೆ. ನೀವು ಯಾರು ಮೋಸ ಹೋಗ್ಬೇಡಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಸ್ಕ್ಯಾಮ್ ಹೆಂಗ್ ಮಾಡಿದ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಒಂದು 3-4 ದಿವಸ ಹಿಂದೆ ಒಬ್ಬ ಬರ್ತಾನೆ ಬೆಳಗ್ಗೆ ಒಂದು 8:45 ಅಷ್ಟೊತ್ತಿಗೆ. ಬಂದ್ಬಿಟ್ಟು ಊದ್ಬತ್ತಿ ಬಾಕ್ಸ್ ಅದು ಯಾವ್ದೋ ಗೊತ್ತಿಲ್ಲ, ಹೊಸ ಊದ್ಬತ್ತಿ. ಬಂದ್ಬಿಟ್ಟು ಫಸ್ಟ್ ಅವ್ರು ಮಾಡೋದು ಅಂದ್ರೆ ಮನೇಲಿರೋ ಲೇಡೀಸ್ ಹತ್ರ ಮಾತಾಡೋದು. ಫಸ್ಟ್ ಅವ್ರ ತಲೆ ಕೆಡಿಸ್ಬೇಕು. ಅವ್ರು ಹೆಂಗೆ ಅಂದ್ರೆ ಈ ತರ 20 ರೂಪಾಯಿ ಬಾಕ್ಸು, ಅದ್ರಲ್ಲಿ ಒಂದು ಚೀಟಿ ಇರುತ್ತೆ. ಚೀಟಿ ತೋರಿಸ್ತೀನಿ ನಿಮಗೆ. ಆ ಚೀಟಿ ಇರುತ್ತೆ, 20 ರೂಪಾಯಿ ಬಾಕ್ಸ್ ತಗೊಳ್ಳಿ. ಅದು ಅದ್ರಲ್ಲಿ ಒಂದು ಚೀಟಿ ಇರುತ್ತೆ. ಚೀಟಿಯಲ್ಲಿ ಐಟಮ್ಸ್ ಗಳಿದೆ. ಆ ಚೀಟಿ ಇತ್ತಂದ್ರೆ ನೀವು ವಿನ್ ಆಗ್ತೀರಾ, ನಿಮ್ಗೆ ಗಿಫ್ಟ್ಗಳು ಸಿಗತ್ತೆ, ಅದು ಸಿಗತ್ತೆ ಅಂತ ಏಮಾರಿಸ್ಬಿಡ್ತಾರೆ. ಆ ಚೀಟಿ ಬಂದಿಲ್ಲ ಅಂದ್ರೆ ಊದ್ಬತ್ತಿನೂ ವಾಪಸ್ ನಮಗೆ ಕೊಡ್ತಾರಂತೆ, 20 ರೂಪಾಯಿನೂ ವಾಪಸ್ ನಮಗೆ ಕೊಡ್ತಾರಂತೆ. ಹಂಗಾಗಿ ನಮ್ಮ ಮನೇಲಿ ಒಂಚೂರು ಏಮಾರ್ಬಿಟ್ರು. ತಗೊಂತಾರೆ, ತಗೊಂಡು ನನಗೆ ಕಳಿಸ್ತಾರೆ. ನಾನು ಹೋಗ್ಬಿಟ್ಟು ತಗೊಂತೀನಿ. ತಗೊಂಡ್ಬಿಟ್ಟು ಯಾವ್ದೊಂದು ಬಾಕ್ಸ್ ಚೂಸ್ ಮಾಡಿ ಸರ್ ಅಂತಾರೆ. ಒಂದು ಬಾಕ್ಸಲ್ಲಿ ನಾನು ಒಂದು ಬಾಕ್ಸ್ ತಗೊಂತೀನಿ. ಆ ಬಾಕ್ಸಲ್ಲಿ ಒಂದು ಚೀಟಿ ಇರತ್ತೆ. ಆ ಚೀಟಿ ಇದೆ ನೋಡಿ, ಇದೊಂದು 7 ಐಟಮ್ಸ್ಗಳಿದೆ. ಅದ್ರಲ್ಲಿ ಒಂದಿಷ್ಟು ಆಫರ್ಸ್ ಅಂತ ಏನೇನೋ ಹಾಕಿದ್ದಾರೆ ಹೆಸರುಗಳು. ನಾನು ನಿಮ್ಗೆ ಫೋಟೋನು ತೋರಿಸ್ತೀನಿ, ಆಮೇಲೆ ನಿಮಗೆ ನೋಡ್ಕೊಳ್ಳಿ. ತೋರಿಸ್ಬಿಟ್ಟು ಸರ್ ನೀವು ಗೆದ್ದಿದ್ದೀರಾ, ಆಫರ್ ಬರುತ್ತೆ ನಿಮಗೆ. ಇದ್ರಲ್ಲಿ ಒಂದು 7 ಐಟಮ್ ಬರುತ್ತೆ. ಕುಕ್ಕರು, ಅದು ಇದು ಆಳಮೂಳ, ಅಡುಗೆ ಮನೆಗೆ ಏನೇನು ಬೇಕೋ ಅದೆಲ್ಲ ಹೇಳ್ತಾರೆ. ಅದು ಹೊರಗಡೆ ತಗೊಂಡ್ರೆ 8,000 ರೂಪಾಯಿ ಆಗುತ್ತೆ ಸರ್. ಇದರಲ್ಲಿ ನೀವು ಹಾಫ್ ಅಮೌಂಟ್ ಕಟ್ಟಬೇಕು ಅಂತ ಒಂದು ಆಮೇಲೆ ಹೇಳ್ತಾರೆ ಅವ್ರು. ಎಲ್ಲ ತಗೊಂಡಾದ್ಮೇಲೆ 4600 ರೂಪಾಯಿ ನಾವು ಕಟ್ಟಿದ್ದು. ಇಷ್ಟು ಅಮೌಂಟ್ ಇರತ್ತೆ ಸರ್. ಅದಾದ್ಮೇಲೆ ಸಪ್ರೇಟ್ ಒಂದು 4 ಐಟಮ್ ಏನೇನು ಹೇಳ್ದ, ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಅದೆಲ್ಲ ನಿಮ್ಗೆ ಸಿಗುತ್ತೆ. ಅದಕ್ಕೆ 1 ರೂಪಾಯಿ ಕಟ್ಟಂಗಿಲ್ಲ ಅಂತ ಅಲ್ಲೇ ನಾವು ಏಮಾರ ಹೋಗಿದ್ದು ಮನೆಯಲ್ಲಿ. ಅದಕ್ಕೆ ನೀವೇನೋ ದುಡ್ಡು ಕಟ್ಟೋದು ಬೇಡ, ಇಲ್ಲ ಅದಕ್ಕೇನೋ ದುಡ್ಡು ಕಟ್ಟೋ ಅವಶ್ಯಕತೆ ಇರಲ್ಲ. ನೀವು ಏನೋ ಈಗ 7 ಐಟಮ್ ಬಂದಿರುತ್ತಲ್ಲ, ಅದ್ರಲ್ಲಿ ಮಾತ್ರ ನೀವು ಅಮೌಂಟ್ ಕಟ್ಟಲೇಬೇಕು, 4600 ರೂಪಾಯಿ ಅಂತ ಹೇಳಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಗಾಯ್ಸ್. ಅವ್ನ ನಂಬರ್ ಕೊಟ್ಟ, ಅದು ಕೊಟ್ಟ, ನಾವು ನಂಬರ್ ಕಾಲ್ ಮಾಡಿದ್ವಿ. ಫೋನ್ ಎಲ್ಲ ಬ್ಲಾಕ್ ಲಿಸ್ಟಿಗೆ ಹಾಕೋನೆ ನಮ್ಮ ಫೋನ್ ಮಾಡಿದ್ರೆ ಯಾವ ನಂಬರಿಂದ ಮಾಡಿದ್ರು ಅವ್ನು ಎತ್ತದೇ ಇಲ್ಲ. ಅವ್ನ ಫೋಟೋನು ಹಾಕ್ತೀನಿ, ದೊಡ್ಡ ಇದ್ರ ತರ ಫೋಟೋ ಎಲ್ಲ ತೆಗಿಸ್ಕೊಂಡ ಗೈಸ್. ನಮ್ ಜೊತೆ ದುಡ್ಡು ಕೊಡ್ತಾರದು, ಇಸ್ಕೊಂತಾರದು. ಹಿಂಗೆ 3ನೇ ತಾರೀಕು ಈಗ ಹೋಯ್ತಲ್ಲ, ಆ 3ನೇ ತಾರೀಕು ಬಂದು ನಿಮಗೆ ವಿಸಿಟ್ ಮಾಡ್ತೀವಿ, ನಮ್ಮ ಆಫೀಸ್ ಕಡೆಯಿಂದ ಬಂದು ಕೊಡ್ತಾರೆ. ಅದ್ರಲ್ಲೂ ಈ ಆಫೀಸು ಆಫೀಸ್ ಅಲ್ಲ, ಶೋರೂಮು ಭದ್ರಾವತಿಯಲ್ಲಿದೆ, ಅಲ್ಲಿದೆ, ಹಂಗೆ ಅಂತ. ನಾನು ಅಲ್ಲಿಗೆ ಹೋಗ್ತಾ ಇರೋದು. ಹೇಳಿ ಅಡ್ರೆಸ್ ಅಂತ ಹೇಳಿದ್ರು ಕೇಳಿ, ಇಲ್ಲ ನೀವು ಫೋನ್ ಮಾಡಿ ನಾನು ಹೇಳ್ತೀನಿ ಹಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಅವತ್ತು ನಾನು ಒಂಚೂರು ಅರ್ಜೆಂಟಲ್ಲಿ ಇದ್ದೆ, ಸ್ಕೂಲಿಗೆ ಹೋಗ್ಬೇಕಿತ್ತು, ಲೇಟ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು ನಾನು ಅವತ್ತು ಅರ್ಜೆಂಟಲ್ಲಿ ಇದ್ದೆ. ಈ ತರ ಎಲ್ಲ ಮೋಸ ಮಾಡ್ತಾರಂತ ಗೊತ್ತಿದ್ದಿಲ್ಲ ಗಾಯ್ಸ್. ನಮಗ್ ನಂಬಿಕೆ ಇದ್ದಿದ್ದಿಲ್ಲ. ಆದ್ರೂ ನಮ್ಮ ಮನೇಲಿ ಕೇಳಿದ್ರು. ಅವ್ನು ಏನ್ ಹೇಳ್ದ ಡೈಲಾಗ್, ನಮ್ ತಾಯಿ ಹಣೆ ದೇವ್ರ ಹಣೆ ಅಂತೆಲ್ಲ ಹೇಳ್ಬಿಟ್ರು. ಅಲ್ಲೇ ನಮ್ಮ ಮನೇಲಿ ನಮ್ಮ ಅಮ್ಮ ಒಂಚೂರು ಏಮಾರ ಹೋಗ್ಬಿಟ್ರು ಪಾಪ. ಏನು ಮಾಡಕ್ಕಾಗಲ್ಲ, ಈ ತರ ಆಗುತ್ತೆ. ನೀವು ಸ್ವಲ್ಪ ಹುಷಾರಾಗಿರಿ. ನೀವು ಆ ತರ ಬಂದ್ರೆ ಅದು ಏಮಾರಕ್ ಹೋಗ್ಬೇಡಿ. ಅವ್ನ ಫೋಟೋ ಎಲ್ಲ ಹಾಕ್ತೀನಿ ಗಾಯ್ಸ್, ನೋಡಿ. ನಿಮ್ಮ ಏರಿಯಾದಲ್ಲೂ ಎಲ್ಲಾರ ಬಂದ್ರೆ ಒಂಚೂರು ನೋಡಿ, ಕಂಪ್ಲೇಂಟ್ ಕೊಡಿ, ಎದ್ಕೋಬೇಡಿ. ನಾವು ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಅವ್ನ ಫೋಟೋ, ಅವನ ಜೊತೆಗೆ ನಾನು ತಗೊಂಡಿರೋ ನನ್ನ ಫೋಟೋ, ಅವನು ನಾನು ತಗೊಂಡಿರೋ ಫೋಟೋ ಇದೆ, ಅದನ್ನು ಹಾಕ್ತೀನಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಈ ತರ ಎಲ್ಲ ಮೋಸ ಹೋಗ್ಬೇಡಿ ಅಂತ. ಏನಿದ್ರು ಹೊರಗಡೆ ಹೋಗ್ತಾವಳಿ ಐಟಮ್ಸ್ ಈ ತರ ಬರ್ತಾರೆ, ಒಬ್ರಲ್ಲ 2-3 ಜನ ಬರ್ತಾ ಇರ್ತಾರೆ. ಈ ತರ ನಾವೇ ಹುಷಾರಾಗಿರ್ಬೇಕು. ನಾವು ಹುಷಾರಾಗಿರ್ಲಿಲ್ಲ, ಅದು ನಮ್ದೇ ತಪ್ಪು. ಆದ್ರೂ ನಿಮಗೆ ಹೇಳ್ತಾ ಇರೋದು, ನೀವು ಆ ತರ ಏನು ಏಮಾರಕ್ ಹೋಗ್ಬೇಡಿ ಅಂತ. ಇಷ್ಟೇ ಗೈಸ್, ಇದನ್ನ ಹೇಳೋಣ ಅಂತಾನೆ ವಿಡಿಯೋ ಮಾಡ್ತಾ ಇದ್ದೆ, ವಿಡಿಯೋ ಮಾಡೋಣ ಅಂತ. ಯಾರು ಏಮಾರಕ್ ಹೋಗ್ಬೇಡಿ, ಇರ್ತಾರೆ ಆತರ. ನಮ್ಮ ಇದರಿಂದ ಒಂದ್ 4-5 ಜನ ನೋಡಿದ್ರೆ ಯಾರು ಇದಾಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಾರದು. ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್ ಎಲ್ಲರಿಗೂ ಸೆಂಡ್ ಮಾಡಿ. ಹೊಸದಾಗಿ ಯಾವ್ದಾರ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಗಾಯ್ಸ್. ಇಷ್ಟೇ. ಅವನ ಫೋಟೋ ಎಲ್ಲ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನೋಡಿ, ಇದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಅವ್ನು ಏನೇನು ಮಾಡ್ದ, ಏನೋ ಹೆಂಗಿರ್ತಾನೆ ಅವನು
ಅಂತೆಲ್ಲ ಆ್ಯಡ್ ಮಾಡ್ತೀನಿ. ಓಕೆನಾ? ನಮಸ್ತೆ.